ರಾತ್ರಿ 1 ಗಂಟೆಗೆ ಎದ್ದು ಬಿಸಿ ಬಿಸಿ ಗ್ರೀನ್ ಟೀ ಕುಡಿದು ನಾನು ರೆಡಿ ಆಗ್ತಾಯಿದ್ದೀನಿ ಇವತ್ತು ಸನ್ರೈಸ್ ನೋಡಲಿಕ್ಕೆ ವಿತ್ ಬೆಟ್ಟದ ಮೇಲೆ ಬ್ರೇಕ್ಫಾಸ್ಟ್ ಅನ್ನೋ ಟೀಮ್ ಜೊತೆಗೆ. ನೋಡೋಣ ಹೇಗಿರುತ್ತೆ ನಮ್ಮ ಸನ್ರೈಸ್ ಅಂತ. ಪೆಟ್ರೋಲ್ ಚೆಕ್ಡ್, ಟೈಮಿಂಗ್ ಚೆಕ್ಡ್, ಮ್ಯೂಸಿಕ್ ಆನ್, ready to rock. ಎಲ್ಲಿಂದ ಹುಡ್ಕಿದ್ರಿ ಜಾಗನ? ಅಲ್ವಾ? ಹೌದು. ಸೊ ಫೈನಲಿ ಕಷ್ಟಪಟ್ಟು ಮೇಲೆ ಹತ್ತಿದ್ಮೇಲೆ ಈ ವ್ಯೂ ಕಾಣಿಸ್ತಾ ಇತ್ತು ನಮಗೆ. ಸೊ ಗಾಳಿ ಸಿಕ್ಕಾಪಟ್ಟೆ ಬೀಸ್ತಾಯಿತ್ತು ಆ್ಯಂಡ್ ಸನ್ರೈಸ್ ಆಗಿರಲಿಲ್ಲ. ಇನ್ನು ನೋಡೋಣ ಹೇಗೆ ಕಾಣಿಸುತ್ತೆ ನಮಗೆ ಸನ್ರೈಸ್ ಇವತ್ತು. ಸೊ ಒಂದು ಕಡೆ ಸೆಟ್ಲ್ ಆದ್ವಿ ನಾವು ಸನ್ರೈಸ್ ನೋಡೋಣ ಅಂತ. ಸನ್ರೈಸು ಆಗ್ತಾಯಿತ್ತು, ಇನ್ನು ಸ್ವಲ್ಪ ಸ್ವಲ್ಪ ಕಾಣಿಸ್ತಾಯಿತ್ತು. ಲೈಕ್ ಸೋ ಮಚ್ ಎಕ್ಸೈಟೆಡ್. ಲೈಕ್ ಇದುವರೆಗೂ ನೋಡಿರಲಿಲ್ಲ ಈ ಥರ, ಲೈಕ್ ಸ್ಟಾರ್ಟಿಂಗಿಂದ ಸನ್ರೈಸ್ ಆಗೋ ಥರ. ಸೊ ಎವ್ರಿ ಒನ್ ವಾಸ್ ಸೋ ಮಚ್ ಎಕ್ಸೈಟೆಡ್. ಸೊ ಸ್ಲೋಗಿ ಆಗ್ತಾಯಿತ್ತು ಸನ್ರೈಸು. ನಾನು ಕೂಡ ಸ್ಯಾಮ್ಸಂಗ್ ಅಲ್ಟ್ರಾ ತೊಗೊಂಡಿದ್ದೀನಿ ಅಂತ ಝೂಮ್ ಮಾಡಿ ಹೇಗೆ ಕಾಣಿಸುತ್ತೆ ಅಂತ ಝೂಮ್ ಮಾಡಿ ಚೆಕ್ ಮಾಡ್ತಾಯಿದ್ದೆ ನಾನು. ಸೊ ಗಾಳಿ ಅಂತೂ ಸಿಕ್ಕಾಪಟ್ಟೆ ಬೀಸ್ತಾಯಿತ್ತು ಆ್ಯಂಡ್ ಫೋನ್ ರೆಕಾರ್ಡಿಂಗಿಂತ ಲೈವಲ್ಲಿ ಸನ್ರೈಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು. ಸೊ ಒನ್ಸ್ ಹ್ಯಾಸ್ ಟು ಎಕ್ಸ್ಪೀರಿಯನ್ಸ್ ದಿಸ್. ತುಂಬ ಚೆನ್ನಾಗಿರುತ್ತೆ ಸನ್ರೈಸ್. ಟ್ರೈ ಮಾಡಿ ನೋಡಿ ನೀವು ಕೂಡ. ಸೊ ಸನ್ರೈಸ್ ನೋಡಿದ್ಮೇಲೆ ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ನಾವು ಹೊರಟ್ವಿ ಬ್ರೇಕ್ಫಾಸ್ಟ್ ತಿನ್ನೋಣ ಅಂತ. ಸೊ ಬ್ರೇಕ್ಫಾಸ್ಟ್ ಪ್ರಿಪೇರ್ ಆಗ್ತಾಯಿತ್ತು. ಇವತ್ತಿನ ಸ್ಪೆಷಲ್ ಬಂದು ಮಸಾಲ ದೋಸೆ. ಸೊ ತುಪ್ಪ ಹಾಕಿ ನಮಗೆ ಕ್ರಿಸ್ಪಿ ಮಸಾಲ ದೋಸೆ ಮಾಡಿಕೊಟ್ರು ಬೆಟ್ಟದ ಮೇಲೆ. ಆ್ಯಂಡ್ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಕ್ರಿಸ್ಪಿಯಾಗಿ ದೋಸೆ ಬಿಸಿ ಬಿಸಿಯಾಗಿ, ಅದಕ್ಕೆ ಆಲೂಗಡ್ಡೆ ಪಲ್ಯ ಪ್ಲಸ್ ಚಟ್ನಿ ಹಾಕ್ಕೊಟ್ರು. ಜೊತೆಗೆ ಸೆಟ್ ದೋಸೆ ಕೂಡ ತುಂಬ ಎಮ್ಮಿ ಆಗಿತ್ತು. ಒನ್ ಹ್ಯಾಸ್ ಟು ಎಕ್ಸ್ಪೀರಿಯನ್ಸ್ ದಿಸ್.